ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದಿವ್ಯಗೌಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಸೂಪರಾಗಿ ಬಿಂದಾಸ್ ಆಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ನಾನು ಇವತ್ತಿನ ವ್ಲಾಗ್ ಏನಪ್ಪ ಮಾಡ್ತಿದ್ದೀನಿ ಅಂದರೆ, ಇವತ್ತು ಸುಗಂಧರಾಜ ಮತ್ತು ಕನಕಾಂಬರ ಮತ್ತು ಪನ್ನೀರ್ ಸೊಪ್ಪು ಈ ಮೂರನ್ನು ಬಳಸ್ಕೊಂಡು ನಾನು ಒಂದು ಚಿಕ್ಕದಾಗಿ ಒಂದು ಲಕ್ಷ್ಮಿಗೆ ನನ್ನ ಹಾರ ಕೂರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಇದೊಂಥರ ವಿಭಿನ್ನ ರೀತಿಯ ಹಾರನೇ ಅಂತಲೇ ಹೇಳ್ಬೋದು. ಸೊ ನೋಡಿ, ಈ ಥರ ಕನಕಾಂಬರ ಏನಿದೆ ಇದನ್ನು ನೀವು ಈ ಥರ ಒಂದು 5 ಮತ್ತು ಇಲ್ಲಾಂದರೆ ಅದು ನಿಮ್ಮ ಮನೇಲಿ ಕನಕಾಂಬರ ಜಾಸ್ತಿ ಇತ್ತು ಅಂದರೆ ನೀವು 10 ಈ ಥರ ಇಟ್ಕೊಂಡು ಈ ಥರ ಎಲ್ಲ ಕೂಡಿಸ್ಕೊಂಡು ಈ ಥರ ಒಂದು ದಾರದಲ್ಲಿ ಹಾಕ್ಕೊಂಡು ಈ ಥರ ಕಟ್ಟಿಟ್ಕೋಬೇಕು. ಸೊ ನಾನು ಸ್ವಲ್ಪ ಈ ಥರ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಈ ಥರ ಮಾಡಿ ಇಟ್ಕೊಂಬಿಡಿ, ಈಸಿಯಾಗಿರುತ್ತೆ ನಿಮ್ಗೆ ಮಾಡೋಕ್ಕಾಗುತ್ತೆ. ನೋಡಿ, ಈ ಥರ ಕನಕಾಂಬರನ ಬಿಡಿ ಬಿಡಿಯಾಗಿರೋದನ್ನ ಈ ಥರ ನಾವು ಮಾಡ್ಕೋಬೇಕು. ನೋಡಿ ಈ ಥರ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಯಾವುದೇ ಥರ ವೀಡಿಯೋಸ್ ಬೇಕಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ಈ ಎರಡೆಳೆ ದಾರನ ಡಬ್ಬಲಾಗಿ ತೊಗೊಂಡು ಈ ಥರ ಒಂದಷ್ಟು ಉದ್ದ, ನಮಗೆ ಎಷ್ಟು ಉದ್ದ ದಾರ ಬೇಕೋ ಅಷ್ಟು ಉದ್ದ ದಾರ ತೊಗೊಂಡಿದ್ದೀವಿ. ಈ ಥರ ನೋಡಿ, ಈಗ ನೋಡಿ ಈ ಥರ 2 ಸುಗಂಧರಾಜ ಈ ಕಡೆ ಮತ್ತು ಆ ಕಡೆ ಈ ಥರ ಮಾಡಿಕೊಂಡು ಹಾರ ಕೋಸ್ಕೊತ ಬರಬೇಕು. ನೋಡಿ ಈ ಥರ ಪ್ಲಸ್ ಟೈಪಲ್ಲಿ ಒತ್ತಾಗಬೇಕಾದ್ರೆ ನೀವು ಒತ್ತಕ್ಕೆ ಕೋಸ್ಕೊಳ್ಳೋಣ ಅಂತ, ಚಿಕ್ಕದಾಗಿ ಲಕ್ಷ್ಮಿಗೋಸ್ಕರ ಅಂತಲೇ ಕೋಸ್ಕೊಳ್ಳೋಣ ಅಂತ ಕೋಸ್ಕೊತಿದ್ದೀವಿ. ನೋಡಿ ಈ ಥರ ಸ್ವಲ್ಪ ಆದಮೇಲೆ ನೀವು ಸ್ವಲ್ಪ ಕೆಳಗಡೆ ಎಳ್ಕೊಳ್ಳಿ. ಸೂಜಿ ಫುಲ್ ಆದಮೇಲೆ ನಿಮಗೆ ಸ್ವಲ್ಪ ಬ್ಯಾಲೆನ್ಸಿಂಗ್ ತಪ್ಪಾಗುತ್ತೆ. ನೋಡಿ ಈ ಥರ ಎಂಡಲ್ಲಿ ಸ್ವಲ್ಪ ದಾರ ಬಿಡಿ. ಏನಕ್ಕಾದರೆ ನೀವು ಲಕ್ಷ್ಮಿಗೆ ದಿಂಡಾಗ್ತಿರುವಲ್ಲ, ಸೊ ಆ ಥರ. ಮತ್ತು ಇದೇ ಥರ ನೋಡಿ ಈಗ ಇಷ್ಟು ಉದ್ದ ಆದಮೇಲೆ ಇವಾಗ ನಾವೇನು ಮಾಡಬೇಕು, ಈ ಪನ್ನೀರ್ ಸೊಪ್ಪು ಇದೀವಲ್ಲ, ಈ ಪನ್ನೀರ್ ಸೊಪ್ಪು ನೋಡಿ ಈ ಥರ 3 ಕಡೆ ನೋಡಿ ಈ ಥರ ಸ್ಟಾರ್ ಟೈಪ್ ಹಾಕ್ಕೊಂಡು ಫಸ್ಟು ನಾವು ಹಾಕೋದು ಕೆಳಗಡೆ ಉಲ್ಟಾ ಹಾಕ್ಕೋಬೇಕು. ಪನ್ನೀರ್ ಸೊಪ್ಪು ಈ ಥರ ಹಾಕ್ಕೊಂಡು, ಮತ್ತು ಇವಾಗ ನಾವೇನು ಕನಕಾಂಬರ ಇದು ಮಾಡಿ ಇಟ್ಕೊಂಡಿದ್ದೀವಿ ನೋಡಿ ಈ ಥರ 3 ಸೈಡ್ ಸುತ್ತು ಕವರ್ ಆಗೋ ಥರ. ಮತ್ತು ಈ ಕನಕಾಂಬರ ಏನೇನು ನಾವು 5 ಈ ಥರ ಸುತ್ತು ಇಟ್ಕೊಂಡಿದ್ದೀರಿ, ಇದನ್ನು ಸುತ್ತು ಈ ಥರ ಹಾಕ್ಕೊಂಡು ನೋಡಿ ಈ ಥರ ಸೂಜಿ ಕೈಗೆ ಚುಚ್ಕೊಳ್ಳುತ್ತೆ, ಹುಷಾರಾಗಿ ನೋಡಿಕೊಂಡು ಇದು ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಥರ ಫುಲ್ಲು ಈ ಥರ 1-2 ರೌಂಡ್ ಬರೋ ಥರ ನಾವು ಮಾಡಿ ಇಟ್ಕೊಂಡ್ಬಿಟ್ಟು ಸೇರಿಸ್ಕೋಬೇಕು. ನೋಡಿ, ಇದು 1 ರೌಂಡ್ ಸಾಕು ಅನಿಸುತ್ತೆ ಕನಕಾಂಬರ, 1 ರೌಂಡ್ ಇಲ್ಲ 2 ರೌಂಡು. ಸೊ ಇವಾಗ ಮೇಲೆ ತಿರ್ಗಾ ಮತ್ತೆ ಪನ್ನೀರ್ ಸೊಪ್ಪನ್ನು ನಾವು ಆ್ಯಡ್ ಮಾಡಬೇಕಾಗುತ್ತೆ. ಸೊ ನೋಡಿ ಈ ಥರ. ಮತ್ತು ನಾವು ತಿರ್ಗಾ ಇವಾಗ ಸುಗಂಧರಾಜ ಹೂವನ್ನು ಈ ಥರ ಕೋಸ್ಕೋಬೇಕಾಗುತ್ತೆ. ನೋಡಿ ಈ ಥರ ಟೈಟಾಗಿ ನೀವು ನೋಡ್ಕೊಂಡು ಕೋಸ್ಕೋಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಮತ್ತು ಇಷ್ಟುದ್ದ ಆದಮೇಲೆ ನಾವು ಮತ್ತೆ ತಿರ್ಗಾ ಪನ್ನೀರ್ ಸೊಪ್ಪು ಈ ಥರ ಹಾಕ್ಕೋಬೇಕು. 4 ಸೈಡ್ ಬೇಕಾದ್ರೆ ನೀವು 4 ಸೈಡ್ ಹಾಕ್ಕೋಬೋದು. ಆದರೆ ಪನ್ನೀರ್ ಸೊಪ್ಪು ಸುತ್ತು ರೌಂಡಾಗಿ ಕವರ್ ಆಗೋ ಥರ ನೀವು ಮಾಡ್ಕೋಬೇಕು. ನೋಡಿ, ಮತ್ತು ಕನಕಾಂಬರ ಇವಾಗ ನಾವು ಈ ಥರ ಚುಚ್ಕೊತಾ ಇದ್ದೀವಿ. ನೋಡಿ ಈ ಥರ ಆ ಥರ ಮಾಡಿಕೊಂಡು ಸುತ್ತು ನೋಡಿ ಈ ಥರ 1-2 ರೌಂಡ್ ತಿರ್ಗಾ ಮತ್ತೆ ಕನಕಾಂಬರ ಹಾಕ್ಕೊಂಡು ಮತ್ತೆ ಪನ್ನೀರ್ ಸೊಪ್ಪು ಹಾಕ್ಕೋಬೇಕು. ಇದೇ ಪ್ರೊಸೀಜರಲ್ಲಿ ನಾವು ಇದೇ ಥರ ಮಾಡ್ಕೋಬೇಕು. ನೋಡಿ, ಪನ್ನೀರ್ ಸೊಪ್ಪು ಈ ಥರ ಸುತ್ತ ಕವರ್ ಆಗೋ ಥರ ಹಾಕ್ಕೊಂಡು ನೋಡಿ ಇದಕ್ಕೆ ಸೇರಿಸ್ಕೊಂಡ್ರೆ ಸೊ ಇದು ಸೆಂಟ್ರ್ ಪೋರ್ಷನ್ ಬರುತ್ತೆ ನೋಡಿ. ಮತ್ತು ಈಗ ನಾವು ಇನ್ನೊಂದು ಸಾರಿ ಪನ್ನೀರ್ ಸೊಪ್ಪು ಮತ್ತು ಈ ಥರ ಕನಕಾಂಬರ ಹಾಕ್ಕೊಂಡು ನೋಡಿ 2 ರೌಂಡ್ 2 ಸುತ್ತು ಹಾಕ್ಕೊಂಡ್ರೆ ಒತ್ತಾಗಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ನಮ್ಮನೇಲಿ ಸ್ವಲ್ಪ ಕನಕಾಂಬರ ಕಮ್ಮಿ ಇತ್ತು, ಅದಕ್ಕೋಸ್ಕರ ನಾವು ಸ್ವಲ್ಪ ಲೈಟಾಗಿ ಹಾಕ್ಕೊತೀವಿ. ನಿಮ್ಮ ಮನೇಲಿ ಕನಕಾಂಬರ ಜಾಸ್ತಿ ಗಿಡದಲ್ಲಿತ್ತು ಅಂದರೆ ನೀವು ಬೇಕಾದ್ರೆ ಜಾಸ್ತಿನ ಹಾಕ್ಕೊಂಡು ಮಾಡ್ಕೋಬೋದು. ನಾನು ಈ ಥರ ಏನಕ್ಕೆ ಮಾಡಿರೋದು ಅಂದರೆ ಫ್ರೆಂಡ್ಸ್, ಈ ಥರ 5 ಈ ಥರ ಮತ್ತು ಒತ್ತಾಗಿ ಕಾಣಿಸುತ್ತೆ ನಮಗೆ, ಆವಾಗ ನಮಗೆ ಚೆನ್ನಾಗಿ ಕಾಣಿಸುತ್ತೆ ಅನ್ನೋ ಒಂದು ಲುಕ್ಕಿಗೋಸ್ಕರ ನಾನು ಈ ಥರ ಮಾಡ್ತೀನಿ. ಮತ್ತು ಇವಾಗ ಇದ್ರ ಮೇಲೆ ನಾವು ತಿರ್ಗಾ ಪನ್ನೀರ್ ಸೊಪ್ಪು ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಪನ್ನೀರ್ ಸೊಪ್ಪು ಈ ಥರ ಸ್ಟಾರ್ ಟೈಪ್ ಇಟ್ಕೊಂಡು ನೋಡಿ ಈ ಥರ ಹಾಕ್ಕೋಬೇಕು. ಸುತ್ತು ಕವರ್ ಆಗೋ ಥರ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈಗ ಫೈನಲಾಗಿ ಈ ಥರ ಕಂಪ್ಲೀಟ್ ಆಗಿದೆ. ಸೊ ನೋಡಿ
ಈ ಥರ ಮಾಡಿದಾಗ ನಾವು ಕ್ಲೀನಾಗಿ ಈ ಥರ ರೌಂಡಾಗಿ ಬರುತ್ತೆ ನೋಡಿ. ನೋಡಿ ಇದೊಂಥರ ಲುಕ್ಕಾಗಿ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ನೋಡಿ ಫ್ರೆಂಡ್ಸ್, ಈಗ ಫೈನಲ್ ಲುಕ್ ಈ ಥರ ಇರುತ್ತೆ ನೋಡಿ. ಇದು ಕಂಪ್ಲೀಟ್ ಆಯ್ತು. ಈಗ